ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ನೋಡ್ರಿ, ಟೈಮು 5:25, 5:30 ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡೋಣ ಬರ್ರಿ, ಈವ್ನಿಂಗ್ ಏನೆಲ್ಲ ಕೆಲಸ ಆಗುತ್ತೆ ಹಂಚ್ಕೋತೀನಿ. ಬರ್ರಿ ಫ್ರೆಂಡ್ಸ್. ಮೈಯದ ಕ್ಲಾಸ್ನು ಮುಗೀತು, ಕಸ ಅದೆಲ್ಲ ಹುಡುಗಿ ನೋಡ್ರಿ, ಈ ರೀತಿ ಮನೆಯೆಲ್ಲ ನೀಟಿಟ್ಟು ಕಸ ಅದೆಲ್ಲ ಹುಡುಗಿನಿ ಫ್ರೆಂಡ್ಸ್. ಮಿಷನ್ಗಳದೆಲ್ಲ ಒರೆಸೀನಿ. ಇಲ್ಲೊಂದು ಸ್ವಲ್ಪ ಇವು ಸ್ಟಿಚಿಂಗ್ ಕೊಟ್ಟಾರ ಇವತ್ತು. ಇವು ನಾಳೆಗೆ ಎಷ್ಟೊತ್ತಿದ್ರು ಕೊಡಬೇಕು. ಇವು ನಾಳೆಗೆ ಕೊಡೋದವ ಫ್ರೆಂಡ್ಸ್. ಇನ್ನು ಮಿಷನ್ ಒರೆಸ್ಬೇಕು. ಮಿಷನ್ ಒರೆಸಿ ಒಂದು 2-3 ಬ್ಲೌಸ್ ಕಟ್ ಮಾಡೋದವು. ನಾಳೆಗೆ ಎಷ್ಟೊತ್ತಿದ್ರು ಅರ್ಜೆಂಟ್ ಇಲ್ಲಿ ಚಿಕ್ಕವ ಏನು ಮಾಡಾಕತ್ತಾನ ನೋಡ್ರಿ, ಮಗ ಲ್ಯಾಪ್ಟಾಪ್ ನೋಡ್ಕೋತ ಕುಂತಾನ. ನಗತಾನ್ರಿ ನನ್ನ ಮಗ, ತಿನ್ನೋದು ತೋರಿಸ್ತೇನೆ ಅಂತೇಳಿ. ಈಗ ಇದನ್ನು ಕೂಡ ಕೋಲಿ ಎಲ್ಲ ಕಸ ಹುಡ್ಕೊಂಡೇನ್ರಿ. ಆಮೇಲೆ ಈಗ ಅಡುಗೆ ಮನೆ ಕಡೆ ಹೋಗೋನು. ಪಾತ್ರೆ ಎಲ್ಲ ತೊಳೆದಿಟ್ಟೀನಿ. ಪಾತ್ರೆ ಇವತ್ತು ಮಧ್ಯಾಹ್ನ ಒಂದು ತಾಸು ಟೈಮ್ ಇತ್ತು, ಅವಾಗ ಎಲ್ಲ ತೊಳೆದೀನಿ. ಇನ್ನು ದೇವ್ರ ಮುಂದೆ ದೀಪ ಹಚ್ಬೇಕು. ಸಣ್ಣ ಮಗ ಹಚ್ತಾನೆ. ಕಾರ್ತಿಕ್ ದೇವ್ರ ಮುಂದೆ ದೀಪ ಹಚ್ಚ. ಆಮೇಲೆ ಇದೆಲ್ಲ ಒರೆಸ್ಕೋಬೇಕ್ರಿ. ಇದು ಒರೆಸಿ ಸಂಜೆಗೆ ಅಡುಗೆ ಮಾಡಬೇಕು. ಮಧ್ಯಾಹ್ನ ಸಬ್ಸಿ ಪಲ್ಯ ರೊಟ್ಟಿ ಮಾಡಿದ್ದೆ. ಈಗ ಸಂಜೆಗೆ ನೋಡ್ತೀನಿ ರೊಟ್ಟಿ ಮತ್ತು ಯಜಮಾನ್ರಿಗೆ ಕೇಳ್ತೀನಿ. ಅವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲ. ಈಗ ಸಂಜೆ ಮುಂದೆ ನೋಡ್ಬೇಕ್ರಿ, ಯಾಕಂದ್ರೆ ಯಜಮಾನ್ರಿಗೆ ಒಂದು ಸ್ವಲ್ಪ ಕ್ಲೈಮೇಟ್ ಸರಿ ಇಲ್ಲಲ್ಲ. ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ 2 ದಿವಸ ಫೀವರ್ ಇದ್ದು ಏನು ಚಪಾತಿ ಮಾಡಂತಾರೋ ರೊಟ್ಟಿ ಮಾಡಂತಾರೋ ನೋಡ್ಬೇಕು. ಮಧ್ಯಾಹ್ನ ಕೂಡ ರೊಟ್ಟಿ ಸಬ್ಸಿ ಪಲ್ಯನೇ ಮಾಡಿದ್ದೆ. ಸಂಜೆಗೆ ಮತ್ತೆ ಹೊಳೆ ನೋಡ್ಬೇಕು ಏನು ಅಡುಗೆ ಮಾಡ್ಬೇಕಂತೆ. ರೊಟ್ಟಿ ಮಾಡಂದ್ರೆ ರೊಟ್ಟಿನೇ ಮಾಡ್ಬೇಕಾಗ್ತದೆ. ಒಂದು ಸ್ವಲ್ಪ ಅನ್ನ ಬೇಳೆ ಸಾರ ಮಾಡ್ತೀನಿ. ಆಮೇಲೆ ರೊಟ್ಟಿ ಪಲ್ಯ ಒಂಥರ ಮತ್ತು ಯಾವ್ದಾರು ಜೋಡಿಸ್ಕೋಬೇಕು. ಈಗ ರೊಟ್ಟಿ ಪಲ್ಯ ಅನ್ನ ಸಾರ ಎಲ್ಲ ಮಾಡ್ಬೇಕು ರೀ ಸದ್ ಅಡುಗೆ. ಅಷ್ಟು ಅಡುಗೆ ಮಾಡಿ ಇಷ್ಟು ಬ್ಲೌಸ್ಗಳು ಒಂದು 3-4 ಬ್ಲೌಸ್ ಕಟ್ ಮಾಡಿಟ್ನಿ ಅಂದ್ರೆ ನಾನು ನೈಟ್ ನೋಡ್ತೀನಿ. ಇವತ್ತು ಆಯಾಸ ಜಾಸ್ತಿ ಇದೆ, ಯಾಕೋ ಗೊತ್ತಿಲ್ಲ. ಹೊಲಿಬೇಕು ಅನ್ಸಿತ್ತಂದ್ರೆ 12-1 ತನಕ ಹೊಲಿತೀನಿ ನೈಟ್. ಇಲ್ಲಪ್ಪ ಅಂತಂದ್ರೆ ಬೇಗನೆ ನಾಳೆಗೆ ಬೇಗನೆ ದೌಡೆದ್ದು ಹೊಲಿಲೇಬೇಕು, ಯಾಕಂದ್ರೆ ಅವು ಕೊಡುವುದಾವ ಬ್ಲೌಸ್ಗಳು. ಅದಕ್ಕೆ ಈಗ ಅಡುಗೆ ಮನೆಗೆ ಬಂದೆ ರೀ. ಇಷ್ಟೆಲ್ಲ ಅಲ್ಲಿದಲ್ಲೇ ಇಟ್ಟಿದ್ದೆ, ಇವೆಲ್ಲ ತೆಗೆದು ಆಮೇಲೆಲ್ಲ ಸ್ವಚ್ಛಗೆ ಒರೆಸಿ ಆಮೇಲೆ ಮತ್ತೆ ಅಡುಗೆ ಮಾಡಿದ ಮತ್ತೊಂದಮ್ಮ ಒರೆಸ್ಬೇಕು. ಈ ಬರ್ಶನ್ ಕಟ್ಟಿ ಒರೆಸೋದೇ ನಮ್ಗೆ ಒಂದು ಅರ್ಧ ಕೆಲಸ ಆದಂಗೆ ಹಾಕೋದು ನೋಡ್ರಿ. ನನಗೆ ಫ್ರೆಂಡ್ಸ ವ್ಲಾಗ್ ಮಾಡೋದು ಅಷ್ಟು ಗೊತ್ತಿಲ್ಲ. ಯಾಕಂತಂದ್ರೆ ನಂದು ಟೈಲರಿಂಗ್ ಬಗ್ಗೆ ವಿಡಿಯೋಸ್ ಮಾಡೋದು ಅಷ್ಟು ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಟೈಲರಿಂಗ್ ಬಗ್ಗೆ. ಆದರೆ ಈ ವ್ಲಾಗ್ ಮಾಡೋದಂತಂದ್ರೆ ನನಗೊಂದು ಸ್ವಲ್ಪ ಸುಧಾರಿಸಂಗಿಲ್ಲ. ಏನೋ ನನಗೆ ಬಂದಂಗೆ ನಂಗೆ ತಿಳಿದಂಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ ಆದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನೊಂದು ಏನಂದ್ರೆ, ಈ ಚಾನಲ್ದೊಳಗೆ ನೀವೆಲ್ಲರೂ ವ್ಲಾಗಿಗೆ ತುಂಬ ಇಂಟ್ರೆಸ್ಟ್ ತೋರಿಸೋದ್ರಿಂದ ನಾನು ಇನ್ಮ್ಯಾಗ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ವಾರದಾಗ 2-3 ವ್ಲಾಗ್ ಬರ್ತಾವೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ನಮ್ಮ ವ್ಲಾಗ್ ಒಳಗೆ ನಿಮಗೆ ಮನೆ ಕೆಲಸ ಅಷ್ಟೇ ಇರೋದಿಲ್ಲ, ನಿಮಗೆ ಬೇಕಾದಂಥ ಟಿಪ್ಸ್ಗಳನ್ನೂ ಕೂಡ ನಾನು ಕೊಡ್ತಾ ಇರ್ತೇನೆ ಫ್ರೆಂಡ್ಸ್. ಈಗ ನೋಡಿರಿ, ಬರ್ಶನ್ ಕಟ್ಟಿ ಅದೆಲ್ಲ ಒರೆಸಿದ್ದಾಯಿತು. ಆಮೇಲೆ ಅನ್ನ ಮತ್ತು ಬೇಳೆ ಸಾರು ಮಾಡೋದಕ್ಕೆ ತೊಗರಿಬೇಳೆ ಕುದಿಯೋಕೆ ಇಡ್ತಾಯಿದ್ದೀನಿ. ಇದರಲ್ಲಿ ಒಂದು ಬಟ್ಲ ಮಾಡಿದರೆ ನಮಗೆ ಸಾಕಾಗ್ತದೆ ಸಾಂಬಾರು ಒಂದು ಟೈಮಿಗೆ. ಒಂದು ಸ್ವಲ್ಪ ನಾನು ಗಟ್ಟಿಯಾಗೆ ಮಾಡಿರ್ತೀನಿ. ತಿಳಿ ಸಾಂಬಾರು ಅಂತಂದ್ರೆ ತಿನ್ನಂಗಿಲ್ಲ. ಸಾಂಬಾರು ಮಾಡಿದ್ನಿ ಅಂದರೆ ನಾನು ಗಟ್ಟಿಯಾಗೆ ಮಾಡಿರ್ತೀನಿ. ಸೋರೆಕಾಯಿ ಇತ್ತು ಫ್ರೆಂಡ್ಸ, ಹೋದ ಸಲ ಮಾಡಿದ್ದೆ, ಖಾಲಿ ಆಯಿತು. ಹೀಗಾಗಿ ನಾನು ಇದೇನು ಬ್ಯಾಳೆ ಮತ್ತು ಟೊಮ್ಯಾಟೊ ಸ್ವಚ್ಛಗೆ ತೊಳೆದು ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ ಕಾಳು ಅಂಟೋದಿಲ್ಲ ಫ್ರೆಂಡ್ಸು. ಬ್ಯಾಳೆ ಸಾರು ನೀಟಾಗಿ ಬರ್ತೈತೆ. ಅಂದ್ರೆ ಒಂಥರ ರಾಡಿಗತ್ತೆ ಅನ್ಸಂಗಿಲ್ಲ. ನಾವು ಜಾಸ್ತಿ ಕುದಿಸಿದ್ರೂ ಅದು ಕಾಳು ಇರ್ತೈತಿ, ಚೆಂದ ಕುದ್ದಿರ್ತೈತಿ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಕಲರ್ ಸಂಬಂಧ ಹಾಕಿ ಕುದಿಯಾಕಿಡಬೇಕು. ಇಲ್ಲಿ ಅನ್ನಕ್ಕೆ ನಾನು ಅಕ್ಕಿನೂ ತೊಳೆದು ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನನೂ ಇಟ್ಟೆ, ಈ ಕಡೆ ಬ್ಯಾಳೆನೂ ಇಟ್ಟೆ ಫ್ರೆಂಡ್ಸ್. ಅಲ್ಲಿ 2 ಭರಣಿ ಒಳಗೆ, ಒಂದು ಕಲ್ಲುಪ್ಪು ಒಂದು ಸಣ್ಣ ಉಪ್ಪು. ನಾನು ಭರಣಿ ಒಳಗೇ ಉಪ್ಪಿಡೋದು, ಪ್ಲಾಸ್ಟಿಕ್ ಡಬ್ಬದಾಗದು ಉಪ್ಪಿಡಂಗಿಲ್ಲ. ಮತ್ತು ಈ ಸಾಯಂಕಾಲ ಏನದ ನಂಗೆ ಭಾಜಿಗೆ ಏನೂ ಇದ್ದಿದ್ದಿಲ್ಲ, ಹೊರಗಡೆ ಹೋಗಿ ತರೋಕ್ಕೂ ಆಗಂಗಿಲ್ಲ. ಅದಕ್ಕೆ ಕಾಳಿದ್ದು ಫ್ರೆಂಡ್ಸ, ಅಲಸಂದಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ನೈಟು ಕಾಳು ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ಈ ಸದ್ದು ನಂಗೆ ನಿರ್ವಾಹ ಇಲ್ಲ, ಇದೇ ಮಾಡಬೇಕು. ಬಟ್ ಏನಾದ ಕಾಯಿ ಪಲ್ಯ ತರಬೇಕು ಮಾಡಬೇಕು ಅಂದರೆ ನೈಟ್ ಇಲ್ಲಿ ತಾಜಾ ಸಿಗೋದು ಇಲ್ಲ. ಹೀಗಾಗಿ ನಾನು ಕಾಳು ಪಲ್ಯನೇ ಮಾಡ್ತಾಯಿದ್ದೀನಿ. ಬೇಗನೆ ಊಟ ಮಾಡಬೇಕು. ನಾವು ಓವರ್ ನೈಟ್ ಮಾಡಿದ್ದೀವಿ ಅಂತಂದರೆ ಕಾಳು ಅಷ್ಟು ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾವು ಇವತ್ತೊಂದು ಸ್ವಲ್ಪ ಬೇಗನೆ ಊಟ ಮಾಡಬೇಕು ಅಂದ್ಕೊಂಡಿವಿ. ಯಾಕಂದರೆ ಯಜಮಾನಿಗೂ ಕೂಡ ಹುಷಾರಿಲ್ಲ.
ನಾನು ಕಾಳನ್ನು ಕುದಿಸಿ ಈ ಕಡೆ ಬಾಜಿ ಮಾಡಾಕತ್ತೇನೆ. ಬಾಜಿ ಕುದಿಯಾಕಿಟ್ಟೀನಿ. ಒಂದು ಸೈಡ್ ಸಾಂಬಾರು ಮಾಡೀನಿ. ಅನ್ನ ಅಂತೂ ಆಗಿತ್ತು ಫ್ರೆಂಡ್ಸ್, ಅನ್ನ ಮಾಡೀನಿ. ಇನ್ನು ಬಾಕಿ ಉಳಿದಿದ್ದಂತಂದ್ರೆ ರೊಟ್ಟಿ ಮಾಡಬೇಕು. ಇನ್ನು ಅವ್ರು ಬರೋದು ಅಂದರೆ ಯಜಮಾನ್ರು ಬರೋ ಟೈಮಿಗೆ ರೊಟ್ಟಿ ಮಾಡೀನಿ ಅಂದರೆ ಬಿಸಿ ಬಿಸಿ ಊಟಕ್ಕೆ ಆಗ್ತದೆ ಅಂಥೇಳಿ ಅದೇ ಟೈಮಿಗೆ ಮಾಡ್ಬೇಕು ಅಂದ್ಕೊಂಡಿನಿ. ಅವ್ರು ಬರೋ ತನಕ ಒಂದು ಸ್ವಲ್ಪ ಬ್ಲೌಸ್ಗಳಿದ್ದವಲ್ಲ ಅರ್ಜೆಂಟ್ ಅವು ಕಟ್ ಮಾಡಿ ಇಟ್ಕೋಬೇಕಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಆಮೇಲೆ ಮಿಷನ್ ಅದು ಒರೆಸಿ ನನಗೆ ಹೊಲ್ಯಂಗೆ ಅನಿಸ್ತು ಅಂದ್ರೆ ಹೊಲಿತೀನಿ. ಇಲ್ಲಂತಂದ್ರೆ ಮತ್ತೆ ನೋಡೋಣ, ಬೆಳಗ್ಗೆ ಅಂದರೆ ಬೇಗನೆ ಎದ್ದು ಅವು ಸ್ಟಿಚ್ ಮಾಡಿ ಕೊಡಲೇಬೇಕು. ಯಾಕಂದ್ರೆ ಫಂಕ್ಷನ್ ಬ್ಲೌಸ್ ಅದಾವೆ, 3 ಬ್ಲೌಸ್ ಅದಾವೆ. ನಾನು ಏನೇ ಮಾಡಿದ್ರೂ ಕೆಲಸ ಲೇಟ್ ಆಗೋಲ್ದಾಕ ನೀಟ್ ಆಗಬೇಕು ಫ್ರೆಂಡ್ಸ್. ನನ್ನ ಕೆಲಸ ಸ್ವಚ್ಛ ಇರಬೇಕು. ಯಾಕಂದ್ರೆ ನನಗೆ ಇರಿಟೇಟ್ ಆಗ್ತದೆ ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ಇಟ್ಟರೆ ನನ್ನ ಮೈಂಡು ಸರಿ ಇರೋಂಗಿಲ್ಲ, ಮನಸ್ಸು ಸರಿ ಇರೋಂಗಿಲ್ಲ. ಅದಕ್ಕೆ ನನ್ನ ಕೆಲಸ ನೀಟ್ ಇರಬೇಕು. ನೋಡಿರ್ಬೇಕಾರೆ ನೀವು ಯಾವ ಲಾಗ್ ಆಗಲಿ ನನ್ನ ಏನೇ ಒಂದು ವಿಡಿಯೋದಾಗಲಿ ನಾನು ಒಟ್ಟು ಆ ಕಡೆ ಈ ಕಡೆ ಯಾವುದು ಚೆಲ್ಲಾಪಿಲ್ಲಿ ಇಡೋದಿಲ್ಲ, ಏನಿಲ್ಲ. ಎಲ್ಲ ಕೆಲಸ ನಂದು ನೀಟ್ ಇರ್ತದೆ. ಹಾಗೆ ನಿಮ್ಗೆ ಬೇಕಾದಂಥ ಟಿಪ್ಸ್ಗಳನ್ನೂ ಕೂಡ ನಾನು ಹೇಳ್ತಾ ಇರ್ತೀನಿ. ಲಾಗ್ ಒಳಗೆ ನಿಮಗೆ ಯಾವ ಥರ ಲಾಗ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ಅಂದರೆ ನಾನು ಅದೇ ಥರ ಲಾಗ್ ಮಾಡೋಕೆ ಟ್ರೈ ಮಾಡುತ್ತೆ. ಯಾಕಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ ಅಂತ ಹೇಳೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಟೇಲರಿಂಗ್ ವಿಡಿಯೋಸ್ ಮಾಡೋದ್ರಿಂದ ಲಾಗ್ ಒಳಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಏನೋ ಬಂದಂಗೆ ಮಾಡ್ತಾ ಇದ್ದೀನಿ ನೀವು ಕೇಳೋದ್ರಿಂದ. ಮತ್ತು ಇನ್ನೊಂದು ಏನಂತಂದರೆ ಟೇಲರಿಂಗ್ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಏನದಲ್ಲ ಅದ್ರೊಳಗೆ ನಾನು ಆನ್ಲೈನ್ ಕ್ಲಾಸಸ್ ಕೂಡ ಅದಾವು. ನೀವು ಆ ಚಾನಲ್ನೂ ಕೂಡ ನೋಡಿ ಬೇಕಿದ್ರೆ ನೀವು ನಮ್ಮ ಆನ್ಲೈನ್ ಕ್ಲಾಸಿಗೂ ಜಾಯ್ನ್ ಆಗ್ಬೋದು. ಏನಂತಂದರೆ ಟೇಲರಿಂಗು, ಎಂಬ್ರಾಯ್ಡ್ರಿ ಕ್ಲಾಸು, ಬೇಸಿಕ್ ಡ್ರೆಸ್ ಕೋರ್ಸು, ಯೂನಿಫಾರ್ಮ್ ಕೋರ್ಸು, ಈ ರೀತಿ ನಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಅದಾವು. ಇದ್ರೊಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ನು ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಮೆಸೇಜ್ ಹಾಕ್ಬೋದು. ಯಾಕಂದರೆ ನಾನು ಫೋನ್ ಸೈಲೆಂಟ್ ಇಟ್ಟಿರೋದ್ರಿಂದ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಿಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಮೆಸೇಜ್ ಹಾಕಿದ್ರಿ ಅಂದರೆ ನಾನು ನೋಡಿದಾಗ ಖಂಡಿತ ರಿಪ್ಲೈ ಮಾಡ್ತೀನಿ. ಇದು ಬೋಟ್ನೆಕ್ ಬ್ಲೌಸ್ ಅದ ಫ್ರೆಂಡ್ಸ್. ಬ್ಯಾಕ್ ಬೋಟ್ನೆಕ್, ಫ್ರಂಟ್ ನಾರ್ಮಲ್ ಬ್ಲೌಸ್ ಅದ. ಆದ್ರೆ ಅವರು ಅಳತೆಗೆ ನನಗೆ ಫ್ರಂಟು ನಾರ್ಮಲ ಬ್ಯಾಕ್ ಬೋಟ್ನೆಕ್ ಕೊಟ್ಟಿದ್ರು. ಆದರೆ ಸ್ಟಿಚ್ ಮಾಡೋದು ಮಾತ್ರ ನಾರ್ಮಲ್ ಹೊಲಿರಂತ ಹೇಳಿದರು. ಅದ್ರ ಪ್ರಕಾರ ಮತ್ತೆ ನಾನು ಅಳತೆನ ಚೇಂಜ್ ಮಾಡಿಕೊಂಡು ಈಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಸ್ಲೀವ್ಸು ಎಲ್ಬೋ ಸ್ಲೀವ್ಸು ಒಂದು ಸ್ವಲ್ಪ ಫಾಸ್ಟಾಗಿ ತೊಗೊಂಡಿನಿ. ಟೇಲರಿಂಗ್ ರಿಲೇಟೆಡ್ ವಿಡಿಯೋ ನಂದು ಇನ್ನೊಂದು ಚಾನಲ್ ಅದ, ಅದು ನೋಡಿರಿ ಫ್ರೆಂಡ್ಸ್ ನೀವು, ಅಂಬಿಕಾ ಡಿ ಫ್ಯಾಷನ್ ಅಂಥೇಳಿ. ಇದು ನೋಡಿರಿ, ಇದ್ರೊಳಗೆ ನಾನು ಸ್ಲೀವ್ಸ್ ಕಟ್ಟಿಂಗ್ ಅಂದರೆ ಒಂದು ಸ್ವಲ್ಪ ಕೆಲಸ ಆಗಿತ್ತು. ಅಂದರೆ ಏನಂದ್ರೆ ಅನ್ನ ಸಾರು ಪಲ್ಯ ಎಲ್ಲ ಆಗಿತ್ತು. ಇನ್ನೊಂದು ಏನು ಉಳಿದಿತ್ತು ಅಂದರೆ ರೊಟ್ಟಿ ಒಂದು ಬಾಕಿ ಉಳಿದಿತ್ತು. ಇದೊಂದು ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ನಾನು ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಇವಿಷ್ಟು ಕಟ್ ಮಾಡ್ಕೊಳಕತ್ತೀನಿ. ಒಂದು 2-3 ಬ್ಲೌಸ್ ಅದಾವೆ ಫ್ರೆಂಡ್ಸ್. ಇವು ಒಂದು ಸಾದಾ ಅದ, ಆಮೇಲೆ 2 ಕಟೋರಿ ಬ್ಲೌಸ್ ಅದಾವು. ಹುಡುಗರು ಇಬ್ಬರು ಮನೆಯಾಗೆ ಇದ್ದರು. ಇನ್ನು ಮನೆಯವರು ಬರೋ ಟೈಮ್ ಆಗಿತ್ತು. ಅವ್ರು ಬಂದಿಂದ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಎಲ್ಲರಿಗೆ ಊಟಕ್ಕೆ ಆಗ್ತದೆ ಅಂಥೇಳಿ ಅದಕ್ಕೆ ಈಗ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ಅದಕ್ಕೆ ಇವಿಷ್ಟು ಕಟ್ ಮಾಡ್ಕೊಂಡ್ರೆ ಆಯ್ತತೆ ಕಟ್ಟಿಂಗ್ ಮಾಡತ್ತಿದ್ದೆ ಫ್ರೆಂಡ್ಸ್. ಇಲ್ಲಿ ನಾನು ಡೈರೆಕ್ಟಾಗಿ ಕಟ್ ಮಾಡತ್ತೀನಿ. ಸಾದಾ ಬ್ಲೌಸ್ ಅದ. ಎಲ್ಲ ಶೇಪ್ಗಳು ಕರೆಕ್ಟ್ ಹಾಕ್ಕೊಂಡು ಕಟ್ಟಿಂಗ ಸ್ಟಿಚಿಂಗ ಮಾಡಿದ್ದೀವಿ ಅಂತಂದರೆ ಎಲ್ಲ ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್. ಆಮೇಲೆ ಯಾವ ಥರ ಲಾಗ್ ಮಾಡಬೇಕು ಅಂಥೇಳಿ ನೀವು ನನಗೆ ಕಮೆಂಟ್ ಹಾಕಿ ಹೇಳಿದರೆ ಅಂದರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಆ ಇನ್ನೊಂದು ಚಾನಲ್ ಥರನೂ ಈ ಚಾನಲ್ಗೆ ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಂದು ದಿನವಿಡೀ ಕೆಲಸ ಏನಿರ್ತೈತಿ ಅಂತಂದ್ರೆ ಇದೇ ಹೊಲಿದು, ಮನೆ ಕೆಲಸ, ಆಮೇಲೆ ಕ್ಲಾಸಸ್ ಹೇಳೋದು, ಆನ್ಲೈನ್ ಕ್ಲಾಸ್ಗಳಿಗೆಲ್ಲ ರಿಪ್ಲೈ ಮಾಡೋದು. ನಂದು ಇದು ಒಂದೇ ಫೋನ್ ಅದ ಫ್ರೆಂಡ್ಸ್. ಇನ್ನೊಂದು ಫೋನ್ ಇತ್ತು, ಬಟ್ ಅದು ಹೊರಗಡೆ ಹೋದಾಗ ಮಿಸ್ ಆಯಿತು, ಫೋನ್ ಸಿಗಲೇ ಇಲ್ಲ. ಹೀಗಾಗಿ ನನಗೆ ಒಂದೇ ಫೋನ್ ಆಗೈತಿ. ತುಂಬ ತೊಂದರೆ ಆಗಾಕತ್ತದ ಒಂದೇ ಫೋನ್ ಇರೋದ್ರಿಂದ. ನಾನು ರೀಸೆಂಟಾಗಿ ಕೂಡ ಲ್ಯಾಪ್ಟಾಪ್ ತೊಗೊಂಡೆ. ಹೀಗಾಗಿ ಈಗ ಇನ್ನೊಂದು ಫೋನ್ ತೊಗೊಳಕ್ಕಾಗಲ್ಲ ನನಗೆ. ಅದಕ್ಕೆ ಒಂದೇ ಫೋನ್ ಒಳಗೆ ನಾನು ಎಲ್ಲ ಅಡ್ಜಸ್ಟ್ ಮಾಡ್ತೀನಿ. ಯಾಕಂದ್ರೆ ಇನ್ನೊಂದು ಫೋನ್ ಇತ್ತು ಅಂತಂದ್ರೆ ಅದರೊಳಗೂ ಕೂಡ ನಾನು ಮಿಸ್ ಆದಂಥ ಕ್ಲಿಪ್ಗಳನ್ನ ಆ್ಯಡ್ ಮಾಡೋಕ್ಕೆ ಬರ್ತಿತ್ತು. ಮೇನ್ ಅಂದ್ರೆ ಕಟ್ಟಿಂಗ್ ಒಳಗೆ ಇಂಪಾರ್ಟೆಂಟ ಫ್ರೆಂಡ್ಸ್. ನೀವು ಕಟ್ಟಿಂಗ್ ನೀಟಾಗಿ ಮಾಡ್ಕೊಂಡ್ರಿ ಅಂತಂದರೆ ಸ್ಟಿಚಿಂಗ್ ಕೂಡ ನಿಮಗೆ ಕರೆಕ್ಟಾಗಿ ಬರ್ತದೆ. ನೀವು ಕಟ್ಟಿಂಗ್ ಒಳಗೆ ಏನಾರೇ ಫಾಲ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಸ್ಟಿಚಿಂಗ್ ನೀವು ಎಷ್ಟು ನೀಟಾಗಿ ಮಾಡಿದ್ರೂ ಏನಾರೇ ಒಂದಲ್ಲಿ ಫಾಲ್ಟ್ ತೋರಿಸ್ತದೆ ನಿಮಗದು.
ಕರೆಕ್ಟಾಗಿ ನೀವು ಕಟಿಂಗ್ ಮಾಡಿರಿ, ಸ್ಟಿಚಿಂಗ್ ನೀಟಾಗಿಯೇ ಬರ್ತದೆ. ಮತ್ತು ಸ್ಟಿಚಿಂಗ್ ಒಳಗೂ ಇಂಪಾರ್ಟೆಂಟ್ ಏನಂದರೆ ಫಿನಿಶಿಂಗ್ ಕೊಡೋದು ನೀಟು. ನೀವು ನೀಟಾಗಿ ಹೊಲಿಬೇಕಾದಷ್ಟು. ಇದ್ರೊಳಗೆ ನಾನು ಪೈಪಿಂಗ್ ಅದೆಲ್ಲ ಸ್ಟಿಚ್ ಮಾಡೋ ಹೊತ್ತಿನಾಗೆ ತೆಗಿತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡ್ರಿ, ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲಾರ್ಕು ಒಂದು ದಿವಸ ಲೇಟ್ ಆಯಿತು. ಅದು ಬಿಟ್ಟು ಟೈಮ್ ಸಿಕ್ಕಾಗ ಅಟ್ಟೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಟೈಮ್ ಆಯಿತು, ನನ್ನ ಸಣ್ಣ ಮಗನೂ ಹಸುವಾಗ್ಯದ ಅಂತಂದ, ಅದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ರೊಟ್ಟಿ ಮಾಡ್ಬೇಕ್ರಿ. ಇದನ್ನು ರೊಟ್ಟಿ ಒಂದು ಆಯ್ತು ಅಂತಂದ್ರೆ ಸಂಜೆ ಅಡುಗೆ ಆಯಿತು. ಸಂಜೆ ಅಡುಗೆ ಆಗಿಂದ ಮತ್ತು ಹೊಳ್ಳೆ ಇನ್ನೂ ಒಂದು ಬ್ಲೌಸ್ ಕಟ್ಟಿಂಗ್ ಅದ ಪಿಂಕ್ ಕಲರ್. ಅದಕ್ಕೆ ಅಸ್ತ್ರ ಇದ್ದಿದ್ದಿಲ್ಲ, ಅದು ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು. ಪಿಂಕ್ ಕಲರ್ ಒಳಗೆ ನೋಡಿ ತೊಗೊಂಬರ್ರಿ ಅರ್ಜೆಂಟ್ ಐತನ ಅವರು ಹ್ಞೂ ಅಂದಿದ್ರು. ಅದು ಕಲರ್ ಕೂಡ ಕೊಟ್ಟಿದ್ದಿಲ್ಲ ನಾನು. ಪಿಂಕ್ ಕಲರ್ ಒಂದು ಸ್ವಲ್ಪ ರಾಣಿ ಕಲರ್ ಅಂದರೆ ಡಾರ್ಕ್ ಬರ್ತೈತಲ್ಲ, ಆ ಥರದವ್ರು ತೊಗೊಂಬರ್ರಿ ಅಂತ ಹೇಳಿದ್ದೆ. ಹ್ಞೂ ಅಂದಾರ ಅವರು. ತೊಗೊಂಬಂದಿದ್ರು ಕೂಡ, ಅದು ಮ್ಯಾಚ್ ಆಯಿತು. ಇನ್ನು ಅದು ಒಂದು ಬ್ಲೌಸ್ನು ಕಟ್ ಮಾಡಬೇಕು ನಾನು ಒಂದು ಸ್ವಲ್ಪ ರೊಟ್ಟಿಗೆ ಜೀಗೆ ಹಾಕೋತೀನಿ ರೀ, ಯಾಕಂದ್ರೆ ಮೆತ್ತಗಾಕ ಅಂಥೇಳಿ. ಜೀಗೆ ಹಾಕೊಳ್ಳಾರೆ ಬಡಿದ್ರಿ ಅಂತಂದರೆ ಹರಿತಾವೆ ರೊಟ್ಟಿ ಮತ್ತು ಮೆತ್ತಗೂ ಆಗೋದಿಲ್ಲ. ನಾನು ಜೋಳದೊಳಗೆ ಅಕ್ಕಿದು ಹಾಕ್ಕೊಂಡು ಬೀಸ್ಕೊಂಬರಲ್ಲ. ನೋಡು ನೆಕ್ಸ್ಟ್ ಟೈಮ್ ಅಕ್ಕಿದು ಹಾಕಿ ಮಮ್ಮಿ ಹೇಳಿದ್ರು ಮೊನ್ನೆ ಅಕ್ಕಿ ಹಾಕಬೇಕು, ಚಂದ ಆಗ್ತವೆ ರೊಟ್ಟಿ ಬೆಳಗಾಕ್ಕವ ಅಂಥೇಳಿ. ನೆಕ್ಸ್ಟ್ ಟೈಮ್ ಹಾಕಿ ಬೀಸ್ಕೊಂಬರ್ಬೇಕು ಫ್ರೆಂಡ್ಸ್. ಒಂದು 8-10 ರೊಟ್ಟಿ ಆದವು ಅಂತಂದ್ರೆ ಕರೆಕ್ಟ್ ಆಗ್ತದೆ ನಮಗೆ. ನೋಡಿರಿ, ಈ ರೀತಿ ನಾನು ಹಿಟ್ಟೆಲ್ಲ ಕಲಿಸ್ಕೊಂಡು ಅಂದರೆ ಜಿಗಿ ಹಾಕ್ಕೊಂಡಿರ್ತೀವಲ್ಲ, ಸುಡಿದಿರ್ತೈತೆ ಅದು. ಫಸ್ಟಿಗೆ ಒಂದು ಸ್ವಲ್ಪ ಸ್ಪೂನ್ಲೆ ಕಲಿಸಿ, ಆಮೇಲೆ ಒಂದು ಸ್ವಲ್ಪ ಆರಿಂದ ಈ ರೀತಿ ನೀರು ಹಾಕ್ಕೊಂಡು ಚೆಂದಾಗಿ ನಾದಬೇಕು ಫ್ರೆಂಡ್ಸ್ ಹಿಟ್ಟು. ನೀವು ಎಷ್ಟು ಅದನ್ನು ಮಿದ್ದಿ ನಾದ್ತಿರಲ್ಲ ಅಷ್ಟು ರೊಟ್ಟಿ ಚೆಂದ ಬರ್ತಾವೆ. ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಸ್ಪೆಷಲ್ ನೋಡ್ರಿ. ಆದರೆ ನಮ್ಮ ಮನೆಯೊಳಗೆ ಜಾಸ್ತಿ ತಿನ್ನೋದು ಚಪಾತಿ. ರೊಟ್ಟಿ ನಾವು ಯಾವಾಗರೇ ಮಾಡ್ತೀವಿ, ಯಾಕಂದ್ರೆ ಈಗ ಯಜಮಾನ್ರಿಗೆ ಒಂದು ಸ್ವಲ್ಪ ಜ್ವರ ಇರೋದ್ರಿಂದ ಚಪಾತಿ ಊಟ ಮಾಡಬಾರ್ದು ಅಂಥೇಳಿ ನಾನು 2 ದಿವಸ ಆಯ್ತು ರೊಟ್ಟಿನೇ ಮಾಡಾಕತ್ತೀನಿ. ನೋಡಿರಿ, ಈ ರೀತಿ ನಾದ್ಕೊಂಡು ನೀಟಾಗಿ ರೊಟ್ಟಿ ಬಡಿಬೇಕು. ಒಂದು ಸ್ವಲ್ಪ ಫಾಸ್ಟಾಗಿ ತೊಗೊಂಡಿನಿ ಫ್ರೆಂಡ್ಸ, ಯಾಕಂದ್ರೆ ವಿಡಿಯೋ ಲೆಂತಿ ಆಗ್ತಾವೆ ಅಂತ ಹೇಳ್ಕಂದ್ರೆ. ಲಾಗ್ಗಳದೆಲ್ಲ ಅರ್ಧ ತಾಸು ಮ್ಯಾಲೆ ಇರ್ತಾವೆ ಖರೆ. ಆದರೆ ನನಗೆ ಈಗ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿಲ್ಲ ಈಗ ಲಾಗ್ ಮಾಡೋದು. ಇನ್ನೂ ಕೆಲಸ ಭಾಳ ಅದ ಫ್ರೆಂಡ್ಸ್. ಇನ್ನೂ ಕಟ್ಟಿಂಗ್ ಮಾಡೋದವು, ಆಮೇಲೆ ಸ್ಟಿಚಿಂಗ್ ಮಾಡೋದು ನೋಡ್ತೀನಿ. ಯಾಕಂದ್ರೆ ಇವತ್ತು ಯಾಕೋ ಒಂದು ಸ್ವಲ್ಪ ಆಯಾಸ ಆದಂಗೆ ಆಗೈತಿ, ಯಾಕೋ ಗೊತ್ತಿಲ್ಲ. ಇಷ್ಟ ಆದ ನಂತರ ನೀವು ಒಂದು ಸ್ವಲ್ಪ ನಿಮ್ಗೇನು ಗೊತ್ತು ಲಾಸ್ಟ್ ನನಗೂ ಹೇಳಿ ಅಂದರೆ ಕಮೆಂಟ್ ಮಾಡಿರಿ. ಅದೇ ರೀತಿಯೇ ನಾನು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇನ್ನು ಇದ್ರೊಳಗೆ ಯಾವುದು ಅಂದರೆ ಹೊಲಿಗೆ ಎಂಬ್ರಾಯ್ಡ್ರಿ ಅದು ಯಾವುದು ಕಂಟೆಂಟ್ ಹಾಕಲ್ಲ. ಆದಷ್ಟು ನಾನು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಯಾವ ರೀತಿ ಮಾಡಬೇಕು ನಿಮಗೆ ಗೊತ್ತಿದ್ದರೆ ನನಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ, ಹೇಳಿರಿ, ಕಮೆಂಟ್ ಹಾಕಿರಿ. ನಾನು ಅದೇ ರೀತಿ ತಿದ್ದುಕೊಂಡು ಲಾಗ್ಸನ್ನು ಕರೆಕ್ಟಾಗಿ ಮಾಡ್ತೇನೆ ಫ್ರೆಂಡ್ಸ್. ಈಗ ನನಗೆ ಎಷ್ಟು ಗೊತ್ತಲ್ಲ ಅಷ್ಟು ಮಾಡೀನಿ. ಈಗ ರೊಟ್ಟಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ. ಯಾಕಂದ್ರೆ ಇಷ್ಟು ರೊಟ್ಟಿ ಬಡಿ ತನಕ ಒಂದು ಸ್ವಲ್ಪ ಟೈಮ್ ಬೇಕು. ಆಮೇಲೆ ಇಲ್ಲಿ ರೋಡಿಗೆ ಮನೆ ಆಗೋದ್ರಿಂದ ನಿಮ್ಗೆ ಸೌಂಡ್ ಕೇಳಿಸ್ತೈತಿ ಗಾಡಿಗಳದ್ದು. ಚಂದನ ಗಾಡಿ ಅಡ್ಡಾಡ್ತಾವೆ ಫ್ರೆಂಡ್ಸ್. ನಿಮಗೆ ಅದ್ರ ಸೌಂಡ್ ತುಂಬಾ ಡಿಸ್ಟರ್ಬ್ ಆಗ್ತಿರ್ತದೆ, ಸಾರಿ. ಅಷ್ಟು ರೊಟ್ಟಿ ಮಾಡಿಕೊಂಡು ಆಮೇಲೆ ಸಿಗ್ತೇನೆ ಫ್ರೆಂಡ್ಸ್ ನಿಮಗೆ. ನೋಡಿರಿ, ಇಷ್ಟು ರೊಟ್ಟಿ ಆದು. ಅಲಸಂದಿ ಕಾಳು ಪಲ್ಯ, ಅನ್ನ, ಸಾರ ಎಲ್ಲ ರೆಡಿ ಆಯಿತು. ಇನ್ನು ಬರ್ಸನ್ ಕಟ್ಟಿ ಅಟ್ಟು ಒರೆಸ್ಕೊಂಡು ಇನ್ನೂ ಸ್ವಲ್ಪ ಬಾಂಡೆ ಅದಾವು. ಇಷ್ಟು ಮಾಡಿ ನಾವು ಮಲಗಬೇಕಾದ್ರೆ 11 ಗಂಟೆ ಆಗುತ್ತೆ ಫ್ರೆಂಡ್ಸ್. ಊಟ ಎಲ್ಲ ಆಗಿ. ನೋಡಿರಲ್ಲ ಫ್ರೆಂಡ್ಸ್ ಲಾಗು. ಇದೇ ಥರ ಕಂಟಿನ್ಯೂ ಲಾಗ್ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬಾಯ್ ಫ್ರೆಂಡ್ಸ್.